ಗವಿ ಆದಂಗಾಗಿದೆ ಇದು. ತುಂಬ ಡೇಂಜರಸ್. ಆನೆ ಹೋಗಿದ್ದೇ ದಾರಿ ಗುಡ್ಡ ಹತ್ಬಿಟ್ಟು ಮೇಲ್ಗಡೆಗೆ ಹೋಗ್ತೀನಿ. ತುರ್ಸ್ಕೊಂಡು ಸಾಯ್ಬೇಕು. ಇಲ್ಲೊಂದು ಬಿಲ ಇದೆ ನೋಡಿ. ಅಂದರೆ ಒಂದೇ ಇಂಜೆಕ್ಷನು 50 ಸಾರಿ ಕೊಟ್ಟಂಗಿರ್ತದೆ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಿಮ್ಮ ಹತ್ರ ಒಂದು ಮಾತು ಹೇಳಿದ್ದೆ ನಾನು. ನೆಕ್ಸ್ಟ್ ಬ್ಲಾಗಲ್ಲಿ ಬಂದುಬಿಟ್ಟು ನಾವು ಮೇಲ್ಗಡೆ ಹೋಗ್ತೀವಿ ಅಂದ್ಕೊಂಡು. ಸೊ ಅವತ್ತು ಏನು ನಾವು ಇಲ್ಲಿಗೆ ಮುಕ್ತಾಯ ಮಾಡಿದ್ದೀವಿ, ಎಂಡ್ ಮಾಡಿದ್ದೀವಿ, ಅಲ್ಲಿಗಿದ್ದೀವಿ. ಇವಾಗ ನಾವು ಸೀದಾ ಮೇಲ್ಗಡೆ ಹೋಗ್ತೀವಿ. ಹಾಗೆ ನಿಮ್ಮ ಬ್ಲೆಸ್ಸಿಂಗು ಸಪೋರ್ಟ್ ಎಲ್ಲ ಇರಲಿ. ವಿಡಿಯೋ ಕೊನೆ ತನಕ ನೋಡಿ. ಸ್ನೇಹಿತರೆ ಅವತ್ತು ಬಂದುಬಿಟ್ಟು ನಿಮಗೆ ಒಂದು ಕಲ್ಲು ಕೋರೆ ತೋರಿಸಿದ್ದೆ. ಆ ಕಲ್ಲು ಕೋರೆ ಸುಮಾರು ಒಂದು 1,500 ಅಡಿ ಇರ್ಬೋದು ಅಂದ್ಕೊಂಡು ಹೇಳಿದ್ದೆ. ಅವತ್ತು ತೋರಿಸಿರೋ ಕಲ್ಲು ಕೋರೆ ಇಲ್ಲೇ ಇದೆ ನೋಡಿ, ಇದೇ ಕೋರೆ. ಸ್ನೇಹಿತರೆ ನಿಮ್ಮ ಹತ್ರ ನಾವು ಏನು ತೋರಿಸ್ತೀವಿ ಅಂದ್ಕೊಂಡು ಹೇಳಿದ್ವಲ್ಲ, ಅದಕ್ಕೆ ಕರೆಕ್ಟಾಗಿ ಟೈಮ್ ಇವಾಗ ಬಂದಿದೆ. ಅದ್ರ ಪಕ್ಕದಲ್ಲೇ ನಾ ಇದ್ದೀನಿ. ಇವಾಗಲೇ ತೋರಿಸ್ಬಿಟ್ರೆ ನಿಮ್ಗೆ ಆ ಕ್ಯೂರಿಯಾಸಿಟಿ ಹೋಗುತ್ತೆ. ಇನ್ನು ವಿತಿನ್ ಎ ಸೆಕೆಂಡಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಆ ಕಲ್ಲು ಬಂಡೆ ಯಾವ ಥರ ಇದೆ ಅಂದ್ಕೊಂಡು. ಇದು 2,000 ಅಡಿ ಇದೆಯೋ 3,000 ಅಡಿ ಇದೆಯೋ ಅಂದ್ಕೊಂಡು ನೋಡ್ತಿದ್ರೆ ನಿಮಗೇ ಗೊತ್ತಾಗುತ್ತೆ. ಆ ಕಡೆ ನೋಡಿ, ಈ ತಟಸ್ಥವಾಗಿರುವಂಥ ಈ ಶಿಖರ ನಿಂತ್ಕೊಂಡಿರೋದು ನೋಡಿದರೆ ನನಗೊಂದು ಮಾತು ನೆನಪಿಗೆ ಬರ್ತಾಯಿದೆ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಖಂಡಿತ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದಿದೆ ಹೇಳಿ? ಆದರೆ ಅದರ ರಭಸಕ್ಕೆ ಎಲ್ಲವನ್ನು ಸೋಲಿಸೋ ಸಾಮರ್ಥ್ಯನೂ ಇದೆ, ಎಲ್ಲನೂ ಕೊಚ್ಚಿಕೊಂಡು ನೆಲ ಸಮ ಮಾಡೋ ಶಕ್ತಿನೂ ಇದೆ. ನನಗೆ ತಿಳಿದಿರೋ ಪ್ರಕಾರ ಸಿಂಪ್ಲಿಸಿಟಿ ಈಸ್ ಬೆಸ್ಟ್ ಮೆಡಿಸಿನ್ ಫಾರ್ ವಿನ್ನಿಂಗ್ ಅ ಮಿಲಿಯನ್ ಹಾರ್ಟ್ಸ್. ಇದ್ರಲ್ಲ ಅವತ್ತು ಹೇಳಿದ್ದು 1,500 ಅಡಿ ಮೇಲೆ ಬಂದ್ವಿ. ಇವಾಗ ಸಾಧಾರಣ ನಾವೊಂದು 2-2.25 ಅಡಿ 1000 ಅಡಿಯಷ್ಟು ಮೇಲ್ಗಡೆ ಇದ್ದೀವಿ. ಇದು ನೋಡಿ, ಇದೇ ಬಂಡೆಗಲ್ಲು. ನಿಮಗೇನು ವಿಡಿಯೋ ಕ್ಲಿಪ್ಪಿಂಗಲ್ಲಿ ತೋರಿಸಿದ್ನಲ್ಲ, ಇದೇ ಬಂಡೆ. ಇಲ್ಲಿ ಸ್ವಲ್ಪ ಈ ಮರ ಗಿಡಗಳ ನೆರಳು ಜಾಸ್ತಿ ಬೀಳೋದ್ರಿಂದ ನಿಮಗೆ ಅಷ್ಟೊಂದು ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇಲ್ಲ. ಎಕ್ಸಾಕ್ಟ್ಲಿ 3,000 ಅಡಿ ಇದ್ದೇ ಇದೆ. ಇದು ಇವಾಗಲೇ 2,000 ಅಡಿ ನಾವು ನೋಡಿದ ಮಟ್ಟಿಗೆ. ಇಷ್ಟೊಂದು ಕಲ್ಲು ಗಿಲ್ಲೆಲ್ಲ ಇದ್ದಾವೆ. ಈ ಪ್ರಕೃತಿ ಸೌಂದರ್ಯ ಬಂದುಬಿಟ್ಟು ಬೇರೆ ಎಲ್ಲೂ ನಿಮ್ಗೆ ಸಿಗೋದಿಲ್ಲ. ಇದು ಸಿಗುವಂಥದ್ದು ಕರಾವಳಿ ಭಾಗದಲ್ಲಿ, ಮಲೆನಾಡು ತಪ್ಪಲಲ್ಲಿ ಮಾತ್ರ ಸಿಗುವಂಥದ್ದು. ಹಸಿರಿನ ಮಧ್ಯೆ ಇಂಥ ಕರಿ ಶಿಲೆಗಳು ಇರ್ತವೆ, ಕರಿ ಕಾಳಿಂಗಗಳು ಇರಬಹುದು. ಇವಾಗ ನಾನು ಈ ಗುಡ್ಡನ ಹತ್ತೀನಿ. ಗುಡ್ಡ ಹತ್ಬಿಟ್ಟು ಮೇಲ್ಗಡೆಗೆ ಹೋಗ್ತೀನಿ. ಅಲ್ಲಿ ಹೋದರೆ ಸುಮಾರು ಒಂದು 3,000 ಅಡಿ ಆಗ್ತದೆ. ನೀವು ವಿಡಿಯೋ ನೋಡ್ತಾ ಇರಿ, ನಾನು ಹಿಂಗೆ ಹತ್ತೋಗ್ತೀನಿ. ಡೇಂಜರಸ್ ಇದೆ. ನೀವೆಲ್ಲರೂ ನೋಡಿರಬೇಕು, ನಾನು ಕೂತ್ಕೊಂಡಿರೋದು ಮೇಲ್ಗಡೆ ಒಂದು ಕಲ್ಲು ಮೇಲೆ ಕೂತ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಆಳ ಇದೆ ಅಂದ್ಕೊಂಡು ನೋಡಿ ಗೊತ್ತಾಗ್ತದೆ. ಸ್ನೇಹಿತರೆ, ಈ ಟ್ರೆಕ್ಕಿಂಗ್ ಸವಾಸ ಬೇಡ. ನೀವು ಬರಬೇಕಾದ್ರೆ ಯೋಚನೆ ಮಾಡ್ಕೊಂಡು ಬನ್ನಿ. ಯಾಕಂತಂದರೆ ಇಲ್ಲಿ ಭಾಳ ಡೇಂಜರಸ್ ಪ್ಲೇಸ್. ಇಲ್ಲಿ ಹತ್ಕೊಂಡು ಬರಲಿಕ್ಕೆ ಏನಾದ್ರು ಎಡವಿದ್ರೆ ಅಷ್ಟೇ. ಸುಮಾರು ಒಂದು 2-2.5 ಸಾವಿರ ಕೆಳಗಡೆ ಹೋಗ್ಬಿಟ್ಟು ನಮ್ಮ ಮಕ್ಕಳು ಮನೆಗೆ ಬರ್ತಾರೆ ಅಂದ್ಕೊಂಡು ತಂದೆ ತಾಯಿ ಹೇಳುವಂಗಿಲ್ಲ. ನಮ್ಮ ಮಕ್ಳಿಗೆ ತರ್ತಾರಂತೆ ಇವತ್ತು ಹೇಳುವಂಥದ್ದು ನ್ಯೂಸು ಪಕ್ಕಾ ಹೋಗ್ತದೆ. ಬಟ್ ಬಂದರೆ ಕೇರ್ಫುಲ್ಲಾಗಿ ಬರೋದಿದ್ರೆ ಬರಬೇಕು, ಇಲ್ಲ ಅಂತಂದರೆ ಆ ಡೈಲಾಗ್ ಬರೋದು ಬೇಡ. ನಮಸ್ಕಾರ. ವಿಡಿಯೋ ಕೊನೆ ತನಕ ನೋಡ್ರಪ್ಪೋ. ಇಷ್ಟೊಂದೆಲ್ಲ ಕಷ್ಟ ಐತೆ. ವಿಡಿಯೋ ಕೊನೆ ತನಕ ನೋಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಗಂಟೆ ಇದೆಯಲ್ಲ, ಗಂಟೆ ಅಲ್ಲಾಡಿಸ್ಲೇಬೇಕು. ಸ್ನೇಹಿತರೆ, ರಾಮ ಭಕ್ತನ ಅವತಾರದಲ್ಲಿ ನಾನು ಈ ಮರದ ಮೇಲೆ ಹತ್ತು ಕೂತ್ಕೊಂಡಿದ್ದೀನಿ. ಯಾಕಂತಂದರೆ ಈ ವಾನರ ಸೇನೆ ಹೇಗಿತ್ತೋ ರಾಮನ ಜೊತೆಗೆ, ಅದೇ ಥರ ನಮ್ಮ ಜೊತೆಗಿದೆ ಸೊಳ್ಳೆಗಳ ಸೇನೆ. ಏನಾದರೂ ಈ ಪ್ಯಾಂಟ್ ಸ್ವಲ್ಪ ಮೇಲ್ಗಡೆ ಹೋಯ್ತು ಅಂತಂದರೆ ಒಂದೇ ಇಂಜೆಕ್ಷನು 50 ಸಾರಿ ಕೊಟ್ಟಂಗಿರ್ತದೆ. ಮರದ್ದು ಕೆಳಗಡೆ ಎಷ್ಟು ಆಳ ಇದೆ ಅಂದ್ಕೊಂಡು ಇವಾಗ ನೋಡಿ. ये सिर्फ ट्रेलर है मेरे जान, पिक्चर अभी भी बाकी है. थोड़ा ऊपर देखो ना.
कैमरामैन फोकस करो आओ. ಇಲ್ಲಿ ಬಂದುಬಿಟ್ಟು ನೋಡಿ, ಒಳ್ಳೆ ಮಂದಿರ ಗುಡಿ ಮಾಡ್ಬೋದು, ದೇವ್ರ ಗುಡಿ ಮಾಡ್ಬೋದು. ಬಟ್ ಸಮಸ್ಯೆ ಏನಂತಂದರೆ, ಒಂದು ಇಲ್ಲಿ ಬರ್ಲಿಕ್ಕೆ ದಾರಿ ಇಲ್ಲ, ಇನ್ನೊಂದು ಬಂದುಬಿಟ್ಟು ಇಲ್ಲಿ ಯಾರು ಜನರು ಓಡಾಟ ಕಮ್ಮಿ, ಇಲ್ಲಿ ಯಾರು ಓಡಾಟನೂ ಇಲ್ಲ. ಯಾಕಂತಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಳಗಡೆ ಬಿಡೋದಿಲ್ಲ. ಅದಕ್ಕೆ ಎಷ್ಟು ಮಸ್ತಾಗಿದೆ ನೋಡಿ, ಯಾವುದೋ ಒಂದು ಡಿಸ್ಟರ್ಬೆನ್ಸ್ ಇಲ್ಲ. ಯಾರಾದರೂ ಟ್ರೆಕ್ಕಿಂಗ್ ಬಂದವರು ಬುಕ್ಸ್ ಓದೋರಿಗೆ ಭಾಳ ಒಳ್ಳೆ ಪ್ಲೇಸು. ಇಲ್ಲಿ ಕೂತ್ಕೊಂಡು ಧ್ಯಾನವೂ ಮಾಡ್ಬೋದು, ಬುಕ್ಸು ಓದ್ಬೋದು, ಮೊಬೈಲ್ ತೊಗೊಂಡು ಗೇಮು ಆಡ್ಬೋದು. ಯಾಕಂತಂದರೆ ನೆಟ್ವರ್ಕು ಕೂಡ ಇಲ್ಲಿ 5G ನೆಟ್ವರ್ಕೇ ಸಿಗುತ್ತೆ, ಇಷ್ಟೊಂದು ದೊಡ್ಡ ಕಾಡಾದರೂ ಕೂಡ. 3000 ಅಡಿ ಮೇಲೆ ಬಂದಿದ್ದೀನಿ. ವ್ಯೂಸ್ ಹೆಂಗೆ ಬರ್ತಿದೆಯೋ ನನಗೆ ಗೊತ್ತಿಲ್ಲ, ಕ್ಯಾಮ್ರಾಮನ್ ಕೆಳಗಡೆ ಇದ್ದಾರೆ. ಇಲ್ಲಿಂದ ಕೂತ್ಕೊಂಡ್ರೆ ಸುಮಾರು ಒಂದು 8 ಕಿಲೋಮೀಟ್ರ್ ಮುಂದೆ ಇರೋ ಊರು ಕಾಣ್ತಾ ಇದೆ. ಇಲ್ಲಿ ನಿಮಗೆ ನೆಕ್ಸ್ಟ್ ಶಾಟಲ್ಲಿ ತೋರಿಸ್ತೀನಿ ನಿಮ್ಗೆ ಊರು. ಇಲ್ಲಿಗೆ ಬಂದು ಈ ಕಪ್ಪು ಶಿಲೆನ ಹೊಡೆದುಬಿಟ್ಟು ತೊಗೊಂಡೋಗಿದ್ದಾರೆ. ಅದು ತುಂಬ ವರ್ಷದ ಹಿಂದಿನ ಕತೆ ಇದು. ಬಟ್ ಆವಾಗಲೇ ಇಷ್ಟೊಂದೆಲ್ಲ ಪ್ರಯತ್ನ ಮಾಡಿ ಇಲ್ಲಿ ತೊಗೊಂಡೋಗಿದ್ದಾರೆ. ಬಟ್ ಈಗ ಯಾರ ಹತ್ರನೂ ಸಾಧ್ಯ ಇಲ್ಲ ಅಂದ್ಕೊಂಡು ಅನಿಸುತ್ತೆ. ಯಾಕಂತಂದರೆ ಮೇಲ್ಗಡೆ ಬರೋದ್ರೊಳಗಡೆಗೆ ಏನೇನೆಲ್ಲ ಬಾಯಿಗೆ ಬಂದಂಗೆ ಆಗ್ತಾಯಿದೆ ನನಗೆ. ಸ್ನೇಹಿತರೆ, ನಮಗೆ ಇಲ್ಲಿ ನೋಡೋಕ್ಕೆ ಬರೀ ಒಂದು 50 ಅಡಿ ಆ ಥರ ಕಾಣ್ತದೆ. ಇಲ್ಲಿ ಆ್ಯಕ್ಚುಲಿ ರಿಯಲ್ಲಾಗಿ ಬಂದು ನೋಡಿದರೆ 3-3.5 ಸಾವಿರ ಇದೆಯಪ್ಪ ಇದು. ಏನಾದರೂ ನಾನೇನಾದ್ರು ಬಿದ್ದೋ ಕೆಳಗಡೆಗೆ ಮತ್ತು ಅಷ್ಟೇ, ಬರ್ತಾನೆ ಅಂದ್ಕೊಂಡು ಹೇಳೋದಿಲ್ಲ, ತಗೊಂಡು ಬರ್ತಾಯಿದ್ದಾರೆ ಅಂತ ಅಂದ್ಕೊಂಡು ಹೇಳ್ತಾರೆ. ನೋಡಿ ನಮ್ಮ ಅಣ್ಣ ನೋಡಿ ಮಲಗಿದ್ದಾನೆ ಹೆಂಗೆ ಅಂದ್ಕೊಂಡು. ಅಂತಂದರೆ ನಾವು ಸೇಫ್ಟಿಗೆ ಹಗ್ಗ ರೋಪ್ ಗೀಪ್ ಎಲ್ಲ ತೊಗೊಂಡು ಬರಬೇಕು. ರೋಪ್ ಹಾಕಿದರೆ ಇಲ್ಲಿ ಹತ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ, ರೋಪ್ ಇದ್ದರೆ ಇದು ಹತ್ಕೊಂಡು ಹೋಗ್ಬೋದು. ಒಂದೇ ಸರಿ ಇದೆ ಇದು ಅಪ್ಪು. ಸೊ ಇವಾಗ ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ತೋರಿಸ್ತೀವಿ ಮುಂದೆನೂ ಕೂಡ, ಹಾಗೆ ನೋಡ್ತಾ ಇರಿ ವಿಡಿಯೋನ. ಸ್ನೇಹಿತರೆ, ಇಲ್ಲಿ ಉಡ ಗಿಡ ಎಲ್ಲ ಇಂಥ ಬಿಲ್ದಲ್ಲಿ ಇರ್ತದೆ ನೋಡಿ. ಈ ಬಿಲ ಚಿಕ್ಕದಾಗಿ ಕಾಣ್ತದೆ ಇದು. ಇದೇ ಬಿಲ ಇದು. ಹೆಂಗಿದೆ ನೋಡಿ ಬಿಲ. ಇಲ್ಲೊಂದು ಬಿಲ ಇದೆ ನೋಡಿ. ಈ ಬಿಲ್ದಲ್ಲಿ ಇರ್ಬೋದೇನೋ, ಯಾಕೆ ಸ್ವಲ್ಪ ದೊಡ್ಡದಾಗಿದೆ, ಏನು ಕಾಣಿಸ್ಕೊಳ್ಳೋದಿಲ್ಲ ಹಗಲಲ್ಲಿ. ಸ್ನೇಹಿತರೆ, ನಮ್ಮ ಊರು ತೋರಿಸ್ತೀವಿ ನೋಡಿ. ಇದು ಊರು ನೋಡಿ. ಇದು ಇಲ್ಲಿ ಕಾಣ್ತಾ ಇದೆಯಲ್ಲ, ಚಿಕ್ಕದಾಗಿ ಕಾಣ್ತಾ ಇರ್ಬೇಕು ನಿಮಗೆ. ಇದು ನಮ್ಮ ಊರು. ದೇವಸ್ಥಾನ ಎಲ್ಲ ಕಾಣ್ತದೆ ನೋಡಿ. ಎಷ್ಟು ಮೇಲೆ ಬಂದಿದ್ದೀವಿ ಅಂದರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ನಮಗೆ ಭಯ ಆಗ್ತಾಯಿದೆ. ಸ್ನೇಹಿತರೆ, ಇಲ್ಲಿ ಮೇಲೆ ಬಂದಾಗ ನಮ್ಗೆ ಅರ್ಥ ಆಗಿರೋದು ಒಂದೇ ಒಂದು, ನಾವು ಈ ಬೆಟ್ಟ ಹತ್ಕೊಂಡು ಸುಮಾರು ಒಂದು 2-2.5 ಕಿಲೋಮೀಟ್ರ್ ಮೇಲೆ ಬಂದಿದ್ದೀವಿ ಅಂದ್ಕೊಂಡು. ಇದು ನಮ್ಮ ಮಲೆನಾಡು, ಉತ್ತರ ಕನ್ನಡ ಜಿಲ್ಲೆ ಹೊದಿಕೆ ಗ್ರಾಮದ ಒಂದು ಸೊಬಗು. ಈ ಹಸಿರಿನ ಸಿರಿಯ ವಯ್ಯಾರ ನೋಡಬೇಕು ಅಂತಂದರೆ ಮಳೆಗಾಲದಲ್ಲೇ ಬರಬೇಕು. ಯಾಕಂತ ದಟ್ಟ ಕಾಡಾಗಿರೋದ್ರಿಂದ ಅಷ್ಟೇ ಹಸಿರಾಗಿರ್ತದೆ. ಸೊ ಮಸ್ತಾಗಿ ಎಂಜಾಯ್ ಮಾಡ್ಬೋದು. ನೀವು ಇಲ್ಲೇ ಬಂದುಬಿಟ್ಟು ಎಂಜಾಯ್ ಮಾಡಬೇಕು ಅಂತ ಹೇಳುವಂಥದ್ದು ಏನಿಲ್ಲ, ನಾನು ಅದನ್ನು ಹೇಳ್ತಾ ಇಲ್ಲ, ಅದಕ್ಕೆ ರೆಕಮೆಂಡು ಮಾಡೋದಿಲ್ಲ. ನೀವು ಕೆಳಗಡೆ ರೋಡಲ್ಲಿ ನಿಂತ್ಕೊಂಡ್ರೂ ಕೂಡ ದೂರದಿಂದ ಕಾಣ್ತದೆ, ಅಲ್ಲಿ ಬಂದು ಮಸ್ತಾಗಿ ಎಂಜಾಯ್ ಮಾಡ್ಬೋದು. ಅದೇ ರೀತಿಯಾಗಿ ಮಳೆ ಬಂದರೆ ಇಳ್ಕೊಂಡು ಹೋಗೋದು ತುಂಬ ಕಷ್ಟ. ಇವತ್ತೇನೋ ದೇವರ ಅನುಗ್ರಹದಿಂದ ಮಳೆ ಇಲ್ಲ, ಸೇಫಾಗಿ ಇಲ್ಲಿ ಕೂತ್ಕೊಂಡಿದ್ದೀವಿ. ಮುಂದೆ ಮತ್ತೆ ಮೇಲೆ ಹೋಗ್ಬಿಟ್ಟು ಮತ್ತೊಂದು ಕ್ಲಿಪ್ ನಿಮ್ಗೆ ತೋರಿಸ್ತೇನೆ. ಎಂಜಾಯ್ ಮಾಡಿ ನಮ್ಮ ಊರನ್ನ. ಅಲ್ಲಿ ನೋಡಿ ಮುಂದೆ ಮಲೆನಾಡಿನ ಹಿಡನ್ ಫಾರೆಸ್ಟ್ ಅಂದರೆ ಇದೇ ನೋಡಿ. ಯಾರೂ ನೋಡಿರ್ಲಿಕ್ಕಿಲ್ಲ, ಒಂಥರ ಕುರುಡು ಕಾಡು ಇದು. ಯಾರಿಗೂ ಕಾಣೋದು ಇಲ್ಲ, ಇಷ್ಟು ಮೇಲೆ ಯಾರೂ ಬರೋದು ಇಲ್ಲ. ಬಟ್ ವಿಪರೀತ ಸೊಳ್ಳೆಗಳು, ನಿಂತ್ಕೊಳ್ಳೋಕೆ ಆಗೋದಿಲ್ಲ ಅಲ್ಲಿ. ಬಟ್ ಇದೇ ಹಿಡನ್ ಫಾರೆಸ್ಟ್. ಇಲ್ಲಿ ಮೇಲ್ಗಡೆ ಹೋದರೆ ಕ್ರಿಕೆಟ್ ಗ್ರೌಂಡ್ ಥರ ಎಲ್ಲ ಇದೆ, ಮುಂದೆ ತೋರಿಸ್ತೀವಿ ನಿಮಗೆ. ಲೆಟ್ಸ್ ಗೋ. ಸ್ನೇಹಿತರೆ, ಆ ಕಡೆ ಹೋದರೆ ಬೇರೆ ಊರು. ಹಿಂಗೆ ಇದು ನಮ್ಮೂರು. ನಾವು ಈ ಬಾರ್ಡ್ರಲ್ಲಿ ಇದ್ದೀವಿ, ಸೆಂಟ್ರಲ್ಲಿ. ಸ್ನೇಹಿತರೆ, ನಮ್ಮ ಊರು, ಹೆಮ್ಮೆಯ ಊರು ಹೊದಿಕೆಗೆ ತಮಗೆಲ್ರಿಗೂ ಸ್ವಾಗತ. ಹೊದಿಕೆಯ ಕಾಡಿಗೆ ಸುಸ್ವಾಗತ ಅಂತ ಹೇಳ್ತಾ, ನಮ್ಮ ಊರಿನ ಕಾಡಿನ ಚಂದ ನಾನಿನ್ನೂ ಎಲ್ಲೋ ನೋಡೂ ಇಲ್ಲ, ನೋಡೋದು ಇಲ್ವೇನೋ ಮೋಸ್ಟ್ಲಿ. ಅಷ್ಟೊಂದು ದಟ್ಟವಾದಂಥ ಕಾಡು. ಹಾಗೆ ಮಳೆಗಾಲದಲ್ಲಿ ಒಂಥರ ಸ್ವರ್ಗ ಇದ್ದಂಗೆ ಈ ಕಾಡಲ್ಲಿ. ಇಲ್ಲಿ ಹುಟ್ಟಬೇಕು ಅಂದರೆ ನಾವು ಪುಣ್ಯ ಮಾಡಿದ್ದೀವಿ. ಇನ್ನೊಂದು ಸರಿ ಹೇಳ್ತೀನಿ, ಕಾರವಾರ ಜಿಲ್ಲೆ
ಅದೇ ಉತ್ತರ ಕನ್ನಡ ಜಿಲ್ಲೆ ಹೊದಿಕೆ ಗ್ರಾಮ ಇದು. ಇಲ್ಲಿನ ಮಣ್ಣಿನ ಮಕ್ಕಳು ನಾವೆಲ್ಲ. ಹಳ್ಳಿಲೇ ಹುಟ್ಟಿ ಹಳ್ಳಿಲೇ ಬೆಳೆದು ಇಲ್ಲೇ ಏನೋ ಸಾಧನೆ ಮಾಡೋಣ ಅಂದ್ಕೊಂಡು, ದಯವಿಟ್ಟು ನಮ್ಮ ಸಾಧನೆಗೆ ನಿಮ್ಮ ಒಂದು ಚಪ್ಪಾಳೆ, ನಿಮ್ಮ ಒಂದು ಬೆಂಬಲ ಸದಾ ಇದೇ ರೀತಿ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಕೊನೆ ತನಕ ನೋಡಿ ಹಾರೈಸಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ತಲುಪಿಸಿ. ನಮ್ಮ ಕಾಡಿನ ಬಗ್ಗೆ ಆದಷ್ಟು ಮಾಹಿತಿ ಕೊಟ್ಟಿದ್ದೇನೆ. ನೀವು ಕೂಡ ಇದನ್ನು ನೋಡಿ ಬೇರೆಯವ್ರಿಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ವಯಸ್ಸಾಗಿರೋ ಮರ ಹೆಂಗೆ ಬಿದ್ದಿದೆ ನೋಡಿ. ಅಯ್ಯೋ, ಇದೆಲ್ಲ ನ್ಯಾಷನಲ್ ವೇಸ್ಟ್. ಮನೆಗೆ ಹೋಗೋಣ ಅಂದ್ಕೊಂಡು ಈ ದಾರಿಲಿ ಬಂದರೆ ಈ ದಾರಿನೇ ಇಲ್ಲ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ದಾರಿ ಅಂತೆ. ಹೋಗಬೇಕು ಮುಂದೆ ನೋಡೋಣ. ಸಿಕ್ಕಾಪಟ್ಟೆ ಕಾಡು, ಸಿಕ್ಕಾಪಟ್ಟೆ ದೊಡ್ಡ ಗವಿ ಆದಂಗಾಗಿದೆ ಇದು. ಶಿವಮೊಗ್ಗ ಈ ಪ್ಲೇಸಲ್ಲಿ ಈ ವೈಲ್ಡ್ ಪಿಗ್ಗು ಏನು ನಾವು ಹಂದಿ ಬಂದುಬಿಟ್ಟು ಇಲ್ಲಿ ಮರಿ ಹಾಕುವಂಥ ಜಾಗ ನೋಡಿ. ಇದು ಯಾವ ಥರ ಗುಂಡಿ ತೋಡ್ಕೊಂಡು ಇದ್ರಲ್ಲಿ ಸ್ವಲ್ಪ ಸೊಪ್ಪಿಗೆ ಹಾಕ್ಕೊಂಡು ಮಲಗ್ತದೆ. ಇವಾಗ ಇದೇನೋ ಗುಂಡಿ ತೋಡಿತ್ತು, ಮೋಸ್ಟ್ಲಿ ಅದೇ ಟೈಮಿಗೆ ಮಳೆ ಬಂದಿದೆ. ಅದಕ್ಕೆ ಈ ಗೂಡು ಬಿಟ್ಬಿಟ್ಟು ಹೋಗಿದೆ. ಅದು ಬೇರೆ ಕಡೆ ಎಲ್ಲೋ ಗೂಡು ಹಾಕಿರ್ತದೆ. ಸೊ ಅದು ಮರಿ ಹಾಕಿದಾಗ ಜನರೇನಾದರೂ ಇಲ್ಲಿ ಓಡಾಡೋದು ತುಂಬ ಡೇಂಜರಸ್. ಅದು ಯಾವ ಥರ ಅಟ್ಯಾಕ್ ಮಾಡ್ತಾರೆ ಅಂದರೆ, ಈ ಕಾಡಂದಿ ಒಂದು ಸರಿ ಅಟ್ಯಾಕ್ ಮಾಡಿದರೆ ಅವನು ಬದುಕಿದ್ದು ಉದಾಹರಣೆನೇ ಇಲ್ಲ. ಆ ಥರ ಅಟ್ಯಾಕ್ ಮಾಡುತ್ತೆ ಅದು. ಬಟ್ ಕಾಡಲ್ಲಿ ಬರಬೇಕಾದ್ರೆ ಇಂಥದ್ದು ಯಾವುದಾದ್ರೂ ಈ ಗುಂಡಿಗಳು ಚಿಕ್ಕ ಚಿಕ್ಕ ಹೊಂಡಗಳು ಕಂಡ್ರೆ ಹುಷಾರಾಗಿ ಎಸ್ಕೇಪ್ ಆಗಿಬಿಡಿ. ಇದು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಯಾರು ಟ್ರೆಕ್ಕಿಂಗಿಗೆ ಬರ್ತಾರಲ್ಲ ಅಂಥವ್ರಿಗೆಲ್ಲ ಇದು ಇನ್ಫಾರ್ಮೇಷನ್. ಇದು ನೋಡ್ಕೊಳ್ಳಿ ಸ್ನೇಹಿತರೆ. ಫೈನಲಿ ನಮಗೆ ದಾರಿ ಸಿಗ್ತಾ ಇದೆ. ಇನ್ನೂ ಕನ್ಫರ್ಮ್ ಆಗಿ ಸಿಗಲಿಲ್ಲ. ಬಟ್ ಆನೆ ಹೋಗಿದ್ದೇ ದಾರಿ. ಸ್ನೇಹಿತರೆ, ಈ ಹುಳ ಏನಾದರೂ ನಿಮ್ಮ ಕೈಗೋ ಕಾಲಿಗೋ ತಾಕ್ತು ಅಂತ ಇಟ್ಕೊಳ್ಳಿ, ತುರ್ಸ್ಕೊಂಡು ಸಾಯ್ಬೇಕು ನೀವು. ದಾರಿ ಕಾಣದಾದೇನೋ ರಾಘವೇಂದ್ರ. ಇಳಿ ಜಾರಿನ ಬಂಡೆಗಳ ನಡುವೆ ಮಾನವರು. ಅಬ್ಬಾಬಾಬಾ. ಅಂತೂ ಇಂತೂ ನಮಗೆ ದಾರಿ ಸಿಕ್ತು. ಫೈನಲಿ ನಾವು ಎಲ್ಲೊತ್ತಿದ್ದೀವೋ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಇಳ್ಕೊಂಡ್ವಿ. ಅದೇ ರೀತಿಯಾಗಿ ನಮ್ಮ ಕಷ್ಟಕ್ಕೆ ನಿಮ್ಮ ಬೆಂಬಲ ಇರಲಿ. ಹಾಗೂ ವಿಡಿಯೋನ ಅತಿ ಹೆಚ್ಚಿನದಾಗಿ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಸಿ ಯು. ಫುಲ್ಲು ಬೆವರು ಬಂದುಬಿಟ್ಟಿದೆ. ಮನೆಗೆ ಹೋಗಿ ಸ್ನಾನ ಮಾಡ್ತೀನಿ. ರೈತರ ಮಕ್ಕಳು ಸ್ವಾಮಿ, ಒಂದು ತುತ್ತು ಅನ್ನ ತಿನ್ನಬೇಕಾದ್ರೆ ನಮ್ಮನ್ನು ಸ್ವಲ್ಪ ನೆನೆಸ್ಕೊಳ್ಳಿ. ಥ್ಯಾಂಕ್ ಯು.